ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಪರ್ಫೆಕ್ಟ್ ಆದಂತಹ ಮೆಣಸಿನಕಾಯಿ ಬಜ್ಜಿ, ಬಿಸಿ ಬಿಸಿಯಾದಂತಹ ಮಳೆಗಾಲಕ್ಕೆ ತುಂಬ ಟೇಸ್ಟಿಯಾದಂತಹ ಮೆಣಸಿನಕಾಯಿ ಬಜ್ಜಿನ 10 ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇದಕ್ಕೆ ನಾವು ಎಣ್ಣೆನ ಕಾಯಕ್ಕಿಡಬೇಕು. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು 1/4 ಲೀಟ್ರಷ್ಟು 250 ml ಅಷ್ಟು ಎಣ್ಣೆನ ಕಾಯಕ್ಕೆ ಇಡಬೇಕು. ಆ ಎಣ್ಣೆ ಯಾಕೆ ಕಾಯಕ್ಕೆ ಇಡಬೇಕು ಫಸ್ಟಿಗೆ ಅಂದರೆ, ನಾವು ಇಟ್ಟು ಕಲಿಸ್ಕೋಬೇಕಾದ್ರೆ ಆ ಬಿಸಿ ಎಣ್ಣೆ ಬೇಕು. ಸೊ ಅದಕ್ಕೆ ಆ ಎಣ್ಣೆ ಕಾಯುವಷ್ಟರೊಳಗೆ ಇಲ್ಲಿ ನಾನು ಒಂದು 200 ಗ್ರಾಮಷ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೋಡಿ, ಈ ಥರದ ಹಸಿರು ಮೆಣಸಿನ್ಕಾಯಿ, ಇವು ಖಾರ ಇರಲ್ಲ. ಸೊ ಇದು ಊರ ಕಡೆ ಎಲ್ಲ ಸಿಗ್ತವೆ ಆಲ್ಮೋಸ್ಟು. ಇಲ್ಲಿ ಸಿಟಿ ಕಡೆ ಆದರೆ ಜಸ್ಟ್ ದೊಡ್ಡಕ್ಕೆ ವೈಟ್ ಮೆಣಸಿನ್ಕಾಯಿ ಸಿಗ್ತವೆ. ನೋಡಿ, ಈ ಥರದ ಮೆಣಸಿನ್ಕಾಯಿ ತೊಗೊಳೋದ್ರಿಂದ ನಿಮಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಮೆಣಸಿನ್ಕಾಯಿ ಖಾರನೂ ಕೂಡ ಇರಲ್ಲ. ಸೊ ಈ ಥರದ ಮೆಣಸಿನ್ಕಾಯಿನ ನೀವು ಈ ಥರ ಮಧ್ಯಭಾಗಕ್ಕೆ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಅಷ್ಟು ನಾವೇನು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀವಲ್ಲ ಅಷ್ಟು ಮೆಣಸಿನ್ಕಾಯಿನೂ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾವು ಒಂದು 150 ಗ್ರಾಮಷ್ಟು ಕಡಲೆ ಹಿಟ್ಟನ್ನು ತಗೋಬೇಕು. ಅದನ್ನು ನೀಟಾಗಿ ಜರಡಿ ಸಹಾಯದಿಂದ ನಾವು ಈ ಥರ ಅದನ್ನು ಜರಡಿ ಇಟ್ಕೋಬೇಕು. ಯಾಕೆ ನಾವು ಜರಡಿ ಇಟ್ಕೋಬೇಕು ಅಂದರೆ, ಆ ಕಡಲೆ ಹಿಟ್ಟಲ್ಲಿ ನಮಗೆ ಗಂಟಿನಂಶ ಕಾಣೋದ್ರಿಂದ ಏನಾಗುತ್ತೆ, ಹಿಟ್ಟು ಗಂಟಾಗುತ್ತೆ. ಸೊ ನಾವು ಈ ಥರ ಜರಡಿ ಹಿಡಿಯೋದ್ರಿಂದ ಆ ಹಿಟ್ಟು ತುಂಬ ಸ್ಮೂತಾಗಿ ಫುಲ್ಲು ನೈಸಾಗಿ ನಮಗೆ ಸಿಗುತ್ತೆ. ನೋಡಿ, ಈ ಥರದ ಗಂಟುಗಳು ಅದರೊಳಗೆ ಕಡಲೆ ಹಿಟ್ಟಲ್ಲಿ ಹೆಂಗಿರುತ್ತೆ ಅಂತ. ಸೊ ಅದಕ್ಕೆ ನಾವು ಯಾವಾಗಲೇ ಬೋಂಡಾ ಬಜ್ಜಿ ಮಾಡಿದ್ರೂ ನಾವು ಈ ಥರ ಕಡಲೆ ಹಿಟ್ಟನ್ನು ಜರಡಿ ಹಿಡ್ಕೊಂಡೇ ಮಾಡಬೇಕು. ನೋಡಿ, ಈ ಥರ ಹಿಡ್ದಿರ್ತಕ್ಕಂಥ ಅಷ್ಟು ಕಡಲೆ ಹಿಟ್ಟನ್ನು ಒಂದು ಬೌಲಿಗೆ ನಾವು ಹಾಕ್ಕೋಬೇಕು. ಈ ಥರ ನಾವೇನು ಜರಡಿ ಹಿಡ್ದಿರ್ಕಂಥ ಕಡಲೆ ಹಿಟ್ಟನ್ನು ಅಷ್ಟನ್ನು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟು ಅದೇ ಬೌಲಿಗೆ ನಾವು 1-2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ನೋಡಿ, ಈ ಥರದ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು 1 ಟೇಬಲ್ ಸ್ಪೂನಷ್ಟು ಇದಕ್ಕೆ ಜೀರಿಗೆನ ಹಾಕ್ಕೋಬೇಕು. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಜ್ವಾನ ಅಂದರೆ ಓಂಕಾಳು ಪೌಡ್ರನ್ನ ಕಾಳನ್ನು ಹಾಕ್ಕೋಬೇಕು. ಅದಾದಮೇಲೆ ಅಡುಗೆ ಸೋಡಾ ಒಂದು 1/4 ಟೀ ಸ್ಪೂನು, ಒಂದು ಚಿಟಿಕಿ ಅಂತೆಲ್ಲ ಅಷ್ಟು ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು 3/4 ಟೇಬಲ್ ಸ್ಪೂನಷ್ಟು ಅಥವಾ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು. ನೀವು ಅದಾದಮೇಲೆ ಆವಾಗಲೇ ಕಾಯಕ್ಕೆ ಇಟ್ಟಿರ್ತಕ್ಕಂಥ ಎಣ್ಣೆನ ಬಿಸಿ ಆಗಿರುತ್ತಲ್ಲ, ಆ ಬಿಸಿ ಎಣ್ಣೆನ ಈ ಕಡಲೆ ಹಿಟ್ಟಿಗೆ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಹಿಟ್ಟು ತುಂಬ ಕ್ರಿಸ್ಪಿಯಾಗಿ ನಾವು ಬಜ್ಜಿ ಹಾಕಿದಾಗ ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನಾವು ಅದಕ್ಕೆ ಯಾವಾಗಲೂ ಕಾಯಿಸಿರ್ತಕ್ಕಂಥ ಎಣ್ಣೆನೇ ಈ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೋಬೇಕು. ನಾವು ಹಸಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಆ ಹಿಟ್ಟು ನೀಟಾಗೆ ಒದಗಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು, ಈ ಥರ ಎಣ್ಣೆ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರದ ಒಂದು ಲೋಟದಲ್ಲಿ ನೀರು ತಗೊಂಡು ಈ ಥರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಕಲಿಸ್ಬೇಕು. ನೋಡಿ, ಈ ಥರದ ಒಂದು 3/4 ಲೋಟ ನೀರನ್ನು ಈ ಕಡಲೆ ಹಿಟ್ಟು ಹಿಡಿಯುತ್ತೆ. ಸೊ ಈ ಥರದ ಒಂದು 3/4 ಲೋಟದಷ್ಟು ನೀರು ನಾವೇನು ತಗೊಂಡಿದ್ದೀವೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಅದರಲ್ಲಿ ಗಂಟಿಲ್ಲದೆ ಇರೋ ಥರ ಈ ಥರ ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ನೋಡಿ, ನಾನು ಅಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಅಷ್ಟು ನೀರು ಖಾಲಿ. ಸೊ ಒಂದು 3/4 ಲೋಟ ನೀರು ಇಷ್ಟು ಹಿಟ್ಟು ಹಿಡಿಯುತ್ತೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬಂದಿರಬೇಕು. ಈ ಥರ ಕಲಿಸ್ಬೇಕು. ನೆಕ್ಸ್ಟು ಅದಾದಮೇಲೆ ನಾವಿಲ್ಲಿ ಹೆಚ್ಚಿರ್ತಕ್ಕಂಥ ಮೆಣಸಿನ್ಕಾಯಿ ಇದೆಯಲ್ಲ, ಆ ಮೆಣಸಿನ್ಕಾಯಿಯ ಮಧ್ಯಭಾಗದಲ್ಲಿ ಈ ಥರ ಬರಳನ್ನು ಇಟ್ಬಿಟ್ಟು ಈ ಥರ ಕಡಲೆ ಹಿಟ್ಟಲ್ಲಿ ನಾವು ಅದನ್ನು ಡಿಪ್ ಮಾಡಬೇಕು. ನೋಡಿ, ಈ ಥರ ಅದನ್ನು ಕಡಲೆ ಹಿಟ್ಟಲ್ಲಿ ಹಿಂಗೆ ಎದ್ಬಿಟ್ಟು ನಾವು ಹಾಕಬೇಕು. ನಾವು ಒಂದೇ ಸೈಡು ಕಡಲೆ ಹಿಟ್ಟು ಅದಕ್ಕೆ ಹತ್ಕೋಬೇಕು, ಎರಡೂ ಸೈಡು ನಮಗೆ ಹತ್ತಬಾರ್ದು. ನೋಡಿ, ಆ ಥರ ಕಡಲೆ ಹಿಟ್ಟಲ್ಲಿ ಅದ್ದಿಬಿಟ್ಟು ಇದಕ್ಕೆ ಕಾದಿರ್ತಕ್ಕಂಥ ಎಣ್ಣೆಗೆ ಹಾಕ್ಕೋಬೇಕು. ನಾವೇನು ಮೆಣಸಿನ್ಕಾಯಿ ಹೆಚ್ಚಿಡ್ಕೊಂಡಿದ್ದೀವೋ ಅಷ್ಟು ಮೆಣಸಿನ್ಕಾಯಿನೂ ಈ ಥರ ಬಿಸಿ ಬಿಸಿಯಾದಂಥ ಕಾದಿರ್ತಕ್ಕಂಥ ಎಣ್ಣೆಗೆ ಹಾಕಬೇಕು. ಇದು ಎಣ್ಣೆ ಯಾವಾಗಲೂ ತುಂಬ ಕಾದಿರಬೇಕು. ಆ ಎಣ್ಣೆಗೆ ಈ ಬಜ್ಜಿ ಹಾಕ್ಬಿಟ್ಟು ಆಮೇಲೆ ಅದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಬೇಕು. ನಾವು ಫಸ್ಟಿಗೆ ಹಾಕ್ಬೇಕು
ಹಾಕಬೇಕಾದ್ರೆ ಎಣ್ಣೆ ತುಂಬ ಕಾದಿರಬೇಕು. ಅದಾದಮೇಲೆ ನೆಕ್ಸ್ಟ್ ನಾವು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡಬೇಕು. ನೋಡಿ ಈ ಥರ ಒಂದು ಸೈಡು ಒಂದು 2 ನಿಮಿಷ ಆದಮೇಲೆ ಈ ಥರ ಎರಡೂ ಸೈಡನ್ನು ತಿರುಗಿಸ್ಬೇಕು. ನೋಡಿ ಈ ಥರ ತಿರುಗಿಸಿದ ಮೇಲೆ ಆ ಮೆಣಸಿನ್ಕಾಯಿ ಇದೆಯಲ್ಲ ಆ ಸೈಡು ಅದು ಚೆನ್ನಾಗಿ ಬೇಯಬೇಕು. ಇದನ್ನು ಪದೇ ಪದೇ ತಿರುಗಿಸ್ಬಾರ್ದು, ಎರಡೇ ಸರಿ, ಒಂದು ನೇಗಿಲ ಮಕ್ಕದಲ್ಲಿ ಮತ್ತು ಇನ್ನೊಂದು ಸೈಡು ಬಜ್ಜಿ ಮೆಣಸಿನ್ಕಾಯಿ ಇದಾವಲ್ಲ ಆ ಸೈಡಲ್ಲಿ, ಎರಡೇ ಸೈಡಲ್ಲಿ ಇದನ್ನು ನಾವು ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ನಮಗೆ ಅದು ಯಾವ ರೀತಿ ಫ್ರೈ ಆಗಿದೆ ಅಂದರೆ ಅದ್ರ ಕಲ್ಲರು ಕೂಡ ಚೇಂಜ್ ಆಗ್ತಾ ಇದೆ, ಮತ್ತು ಅಲ್ಲಿ ಎಣ್ಣೆಯಲ್ಲಿ ಬರ್ತಿರ್ತಕ್ಕಂಥ ಬಬಲ್ಸ್ ಎಲ್ಲ ಫುಲ್ಲು ಕಮ್ಮಿ ಆಗಿರುತ್ತೆ. ನೋಡಿ ಈ ಥರ ಕ್ರಿಸ್ಪಿ ಆಗಿದ್ದಾಗಲೇ ಅದನ್ನು ನಾವು ಎಣ್ಣೆಯಿಂದ ತೆಗಿಬೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಒಂದು 5 ನಿಮಿಷದಲ್ಲೇ ನಾವು ಈ ಥರದ ಬಿಸಿ ಬಿಸಿಯಾದಂತಹ ಬಜ್ಜಿನ ಮಳೆಗಾಲಕ್ಕೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇನ್ನೊಂದ್ಸಲ ತೋರಿಸ್ಕೊಡ್ತೀನಿ. ಈ ಥರ ಒಂದೇ ಸೈಡು ಅದಕ್ಕೆ ಕಡಲೆ ಹಿಟ್ಟು ಹತ್ತಬೇಕು, ಎರಡೂ ಸೈಡು ಅದಕ್ಕೆ ಕಡಲೆ ಹಿಟ್ಟನ್ನು ಹಚ್ಚಬಾರ್ದು, ಏಕೆಂದರೆ ಅದು ಮೆಣಸಿನ್ಕಾಯಿ ಬೇಯಬೇಕು. ಸೊ ಅದಕ್ಕೆ ಈ ಥರ ಎರಡೂ ಮಕ್ಕಕ್ಕೆ ನೀಟಾಗಿ ನಿಧಾನಕ್ಕೆ ನಾವು ಅದು ಫ್ರೈ ಆಗೋ ರೀತಿ ಬೇಯಿಸ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಮಳೆಗಾಲಕ್ಕೆ ಈ ಥರದ ರೆಸಿಪಿನ ನಾವು ಮಾಡೋದ್ರಿಂದ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಇದನ್ನು ಬಿಸಿ ಬಿಸಿ ಆಗಿದ್ದಾಗಲೇ ಇದ್ರ ಜೊತೆ ಟೀ ಇಟ್ಕೊಂಡು ತಿಂತಾ ಇದ್ದರೆ ಟೇಸ್ಟ್ ಮಾತ್ರ ಬಹಳ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ಸೊ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಸಾಫ್ಟಾಗಿ ಒಳಗಡೆ ಬೆಂದಿದೆ ಮತ್ತು ಮೇಲೆ ಎಷ್ಟು ಕ್ರಿಸ್ಪಿಯಾಗಿ ಇದೆ ಅಂತ. ಈ ಥರದ ಮೆಣಸಿನ್ಕಾಯಿ ನಾವು ಬಜ್ಜಿ ಮಾಡೋದ್ರಿಂದ ಏನಾಗುತ್ತೆ, ಇದು ಮೆಣಸಿನ್ಕಾಯಿ ಜೊತೆಗೇ ತಿಂದ್ರೂ ಇದು ಖಾರ ಇರೋಲ್ಲ. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.